जेवर्गी के कांग्रेस के यूथ लीडर जावेद पटेल की टीम की तरफ से डॉक्टर अजय सिंह, जो कि जेवर्गी के एमएलए हैं और केकेआरडीपी के प्रेजेंट चेयरमैन हैं, उनके बर्थडे के मौके पर काफ़ी यूनिक अंदाज में इन लोगों ने उनके बर्थडे को सेलिब्रेट किया। जहां पर जावेद पटेल का कहना यह है कि किसानों को जिस तरह से नुकसान हुआ था, उसी के चलते हम लोगों ने डॉक्टर अजय सिंह साहब के बर्थडे को काफ़ी सिंपल अंदाज में, जो हमारी मोहब्बत है उन्हीं को हम जाहिर करने के लिए हम पहुंचे गुलबर्गा के हॉस्पिटल, गवर्नमेंट हॉस्पिटल में पहुंचकर हम लोगों ने जो लोग मुस्तहिक हैं, जो लोग बीमार हैं, उनमें उन्होंने फूड को डिस्ट्रीब्यूट किया। साथ ही साथ अजय सिंह साहब की लंबी उम्र की दुआएं की और उन्होंने मीडिया से बात करते हुए कहा कि अजय सिंह साहब की जो मोहब्बत है, उसी मोहब्बत की वजह से हम लोगों ने आज इसे बर्थडे को हमने सेलिब्रेट किया है। जावेद पटेल के साथ मौजूद रहे कुमार मैलारी, मल्लिकार्जुन पत्ते, जावेद पटेल कन्नी, हुसैन मुजम्मिल, संदीप हीरापुर और भी काफ़ी सारे लोग इस प्रोग्राम में मौजूद थे। आइए देखते हैं इस बर्थडे के शॉर्ट हाइलाइट्स। अस्सलाम वालेकुम, आदाब, नमस्कार। आज 29 जनवरी, आज हमारे लिए स्पेशल डे। डॉक्टर अजय धर्म सिंह साहब का जन्मदिन मुबारक मौके पे मैं मुबारकबाद की कामनाएं देता हूं। आज उनके जन्मदिन मौके पर हम एक जिम्स हॉस्पिटल में मरीज़ों के लिए फूड डिस्ट्रीब्यूट किया गया है। इसलिए सिंपल किया गया है, अतिवृष्टि अनावृष्टि जो हमारे जो रैत किसान लोग के जो बारिश से बहुत प्रॉब्लम हो गया है, तो इसलिए कि हम सब लोग छोटे पैमाने में संक्षिप्त किया गया है। आने वाले दिनों में हमारे साहब मिनिस्टर बन के आए तो इससे भी बढ़ के हर जगह विजृंभणा से करते बोल के हम ये शुभकामना दे के मेरी बात ख़त्म करता हूँ। इंದು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ 52ನೇ ಹುಟ್ಟುಹಬ್ಬವನ್ನು ಇಂದು ಭಾಳ ಸರಳವಾಗಿ ಕಲಬುರಗಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾವೇದ್ ಪಟೇಲ್ ಅವರು ಹಾಗೂ ಇನ್ನಿತರ ಅವರ ಗೆಳೆಯರ ಬಳಗದಿಂದ ಸಂಕ್ಷಿಪ್ತವಾಗಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ನಾವು ಇವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಯಾಕಪ್ಪ ಇಟ್ಕೊಳ್ಳಪ್ಪ ಅಂತಂದರೆ, ನಮ್ಮ ಅಚ್ಚುಮೆಚ್ಚಿನ ಶಾಸಕರಾಗಿರುವಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಈ ಬಡವರ ಮತ್ತು ಹಿಂದುಳಿದವರ ಬಗ್ಗೆ ಯಾವಾಗಲೂ ಚಿಂತನೆ, ಅದರ ಜೊತೆಗೆ ಅವರು ಒಂದು ಆರೋಗ್ಯಕ್ಕೆ ಮತ್ತು ಒಂದು ಶಿಕ್ಷಣಕ್ಕೆ ಬಹಳ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಮತ್ತು ಅತಿ ಹೆಚ್ಚಿನ ಒತ್ತಡವನ್ನು ಅದರ ಮೇಲೆ ಇರ್ತದೆ ಅವ್ರಿಗೆ. ಯಾಕಪ್ಪ ಅಂತಂದರೆ, ಇವತ್ತು ಕಲ್ಯಾಣ ಅಭಿವೃದ್ಧಿಯ ಮಂಡಳಿ ಅಧ್ಯಕ್ಷರಾದ ಮೇಲೆ ಅವರು ಅತಿ ಹೆಚ್ಚಿನ ಅನುದಾನ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರಪ್ಪ ಅಂತಂದರೆ ಅದು ಮೊಟ್ಟ ಮೊದಲನೇದಾಗಿ ಆರೋಗ್ಯ ಆವಿಷ್ಕಾರ ಅಂತ, ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಅಕ್ಷರ ಆವಿಷ್ಕಾರ ಅಂತ. ಈ ಒಂದು ಎರಡು ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಅವರು ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ನಮ್ಮ ಭಾಗದಲ್ಲಿರುವಂಥ ಅನಕ್ಷರತೆ ಬಗ್ಗೆ ಆಗಿರ್ಬೋದು, ಶೈಕ್ಷಣಿಕವಾಗಿ ಹಿಂದುಳಿದಗೋಸ್ಕರ ಒಂದು ಶೈಕ್ಷಣಿಕವಾಗಿ ಮುಂದುವರಿಯೋಗೋಸ್ಕರ ಆಗಿರ್ಬೋದು, ಅದರ ಜೊತೆನೂ ಆರೋಗ್ಯನೂ ಕೂಡ ಈ ನಮ್ಮ ಭಾಗದಲ್ಲಿ ಸ್ವಲ್ಪ ಯಾವಾಗಲೂ ಈ ಒಂದು ಆರೋಗ್ಯದಲ್ಲಿ ಭಾಳ ಏರಿಳಿತ ಆಗೋದ್ರಿಂದ ಈ ಭಾಗಕ್ಕೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತಾಯ ಕೊಟ್ಟಿರುವ ಒಂದು ಕಾರಣಕ್ಕಾಗಿ ಇವತ್ತು ಜಾವೇದ್ ಪಟೇಲ್ ಅವರು ಸುಮಾರು ಒಂದು 100 ಈ ಬಡ ಮತ್ತು ಗರ್ಭಿಣಿಯರಿಗೆ ಮತ್ತು ಮಕ್ಕಳನ್ನು ಹೆರಿಗೆ ತಾಯಂದಿರಿಗೆ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಭಾಳ ಸಂಕ್ಷಿಪ್ತವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ತು ಕಲಬುರಗಿಯಲ್ಲಿ ನಾನಾ ಕಡೆ ಜಾವೇದ್ ಪಟೇಲ್ ಫ್ರೆಂಡ್ ಆಗಿರ್ಬೋದು, ನಮ್ಮ ಫ್ರೆಂಡ್ ಆಗಿರ್ಬೋದು, ಸುಮಾರು ಕಡೆ ಕೆಲವರು ಬ್ಲಡ್ ಕ್ಯಾಂಪ್ ಆಗಿದೆ, ಕೆಲವೊಂದು ಕಡೆ ವೃದ್ಧಾಶ್ರಮದಲ್ಲಿ ಆಗಿದೆ, ಕೆಲವೊಂದು
ಮೂಕ ಮತ್ತು ಮಕ್ಕಳ ಶಾಲೆಯಲ್ಲಾಗಿದೆ, ಕೆಲವೊಂದು ಅನಾಥಾಶ್ರಮದಲ್ಲಾಗಿದೆ, ಬೇರೆ ಎಲ್ಲ ಕಡೆಯೂ ಕೂಡ ಭಾಳ ಸಂಕ್ಷಿಪ್ತವಾಗಿ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇದರ ಮುಖಾಂತರ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅಜಯ್ ಸಿಂಗ್ ಸಾಹೇಬ್ರ ಜೊತೆ ಧರ್ಮ್ ಸಿಂಗ್ ಸಾಹೇಬರ ಹಿರಿಯ ಸುಪುತ್ರ ಆಗಿರುವಂಥ ವಿಜಯ್ ಸಿಂಗ್ ಅವರ ಹುಟ್ಟುಹಬ್ಬ ಕೂಡ ಇವತ್ತಿರುವುದರಿಂದ ಇನ್ನೊಮ್ಮೆ ಈ ಮಾಧ್ಯಮದ ಮುಖಾಂತರ ನಾನು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೂ ಮತ್ತು ವಿಜಯ್ ಸಿಂಗ್ ಸಾಹೇಬ್ರಿಗೂ ಕೂಡ ಈ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರುತ್ತಾ ಮುಂಬರುವ ದಿನಗಳಲ್ಲಿ ಆ ದೇವರು ಇವರಿಗೆ ಇನ್ನೂ ಹೆಚ್ಚಿನ ಒಂದು ಸೇವೆ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಂದು ಸೇವೆ ಮಾಡುವಂಥ ಅವಕಾಶ ಮಾಡಿ ಕೊಡಬೇಕಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತು ಮುಗಿಸುತ್ತೇನೆ.